ದಾನದಲ್ಲಿ ಶ್ರೇಷ್ಠ ದಾನ ಎಂದ್ರೆ ನೇತ್ರದಾನ. ನೀವು ಅಗಲಿದ ನಂತರ ನಿಮ್ಮ ಕಣ್ಣುಗಳು ಮಣ್ಣು ಪಾಲು ಅಥವಾ ಸುಟ್ಟು ಹೋಗೋ ಬದಲು ದಾನ ಮಾಡಿ, ಬೇರೆಯವರಿಗೆ ಬೆಳಕಾಗಿ. ಹೀಗೆ ಹೇಳಿದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ಬರೀ ಮಾತಿಗೆ ಹೇಳಲಿಲ್ಲ, ಅವರೂ ದಾನ ಮಾಡಿ ಎಲ್ಲರಿಗೂ ಮಾದರಿಯಾದ್ರು. ಅಲ್ಲಿಂದ ಶುರುವಾಯ್ತು ನೋಡಿ, ಕಲಾವಿದರು ಅದನ್ನು ದೇವರ ನುಡಿಯಂತೆ ಪಾಲನೆ ಮಾಡುತ್ತಾ ಬರುತ್ತಿದ್ದಾರೆ. ಪುನೀತ್ ರಾಜ್ಕುಮಾರ್, ಸಂಚಾರಿ ವಿಜಯ್, ಚಿರಂಜೀವಿ ಸರ್ಜಾ ಹೀಗೆ ಹಲವು ಕಲಾವಿದರು ಕಣ್ಣು ದಾನ ಮಾಡಿ ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ಈಗ ಅದೇ ಸಾಲಿಗೆ ಬಹುಭಾಷಾ ನಟಿ ಸೇರಿದ್ದಾರೆ. ಹೌದು, ಅಭಿನಯದಿಂದಲೇ ಸಾವಿರಾರು ಜನರ ಹೃದಯದಲ್ಲಿ ಬೆಳಕು ಹರಡಿದವರು ಹಿರಿಯ ನಟಿ ಸರೋಜಾದೇವಿ ಅವರು. ತಮ್ಮ ಮರಣದ ನಂತರವೂ ಹೊಸದೊಂದು ಬೆಳಕನ್ನು ಚೆಲ್ಲಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಅವರು ಬದುಕಿರುವಾಗಲೇ ತೆಗೆದುಕೊಂಡ ಮಹತ್ವವಾದ ನಿರ್ಧಾರವೊಂದು ಕಣ್ಣು ದಾನ. ಈ ನಿರ್ಧಾರ ನಿಜವಾದ ಮಾನವೀಯತೆ ಮೆರೆಯುವ ಅಂತಿಮ ಅಧ್ಯಾಯವನ್ನಾಗಿ ನಿರೂಪಿಸಿದೆ. ಬಿ ಸರೋಜಾದೇವಿಯವರು ತಮ್ಮ ಬದುಕಿನ ಕೊನೆಯ ಹಂತದಲ್ಲಿಯೇ ಹೈ ಬ್ಯಾಂಕ್ ನಲ್ಲಿ ತಮ್ಮ ಕಣ್ಣುಗಳನ್ನು ದಾನ ಮಾಡಲು ಮುಂಚಿತವಾಗಿಯೇ ಸಹಮತ ಪತ್ರ ಸಲ್ಲಿಸಿದ್ದರು. ಸಮಾಜದ ಅಗತ್ಯವಿರುವವರಿಗೆ ಉಪಯೋಗವಾಗಲಿ ಎಂದು ಆಶಯವನ್ನು ವ್ಯಕ್ತಪಡಿಸಿದ್ದರು. ಅವರ ಮರಣದ ನಂತರ ವೈದ್ಯಕೀಯ ತಂಡ ಅವರ ಇಚ್ಛೆಯಂತೆಯೇ ಕಾರ್ಯೋನ್ಮುಖವಾಗಿ ಮುಂದೆ ಬಂದು ಕಣ್ಣುಗಳನ್ನು ಸಂಗ್ರಹಿಸಿ ಹೈ ಬ್ಯಾಂಕಿಗೆ ಸ್ಥಳಾಂತರಿಸಿದೆ. ಬದುಕಿನಲ್ಲಿ ನೂರಾರು ಪಾತ್ರಗಳ ಮೂಲಕ ನೋವು, ಪ್ರೀತಿ, ತ್ಯಾಗಗಳನ್ನು ಬಿಂಬಿಸಿದ ನಟಿ ಕೊನೆಯ ಕ್ಷಣದಲ್ಲಿ ಜೀವಂತ ದಾನದ ಉಜ್ವಲ ನಿರ್ಧಾರ ತೆಗೆದುಕೊಂಡದ್ದು ಅಪರೂಪ. ಅವರು ಬದುಕಿನ ಶ್ರೇಷ್ಠತೆಯನ್ನು ತಮ್ಮ ಮರಣದ ಮೂಲಕ ಇನ್ನಷ್ಟು ಮೌಲ್ಯಗೊಳಿಸಿದ್ದಾರೆ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಈ ನಿರ್ಧಾರ ನಿಜಕ್ಕೂ ಸಮಾಜದಲ್ಲಿ ಹೊಸ ಚಿಂತನೆಗೆ ದಾರಿ ತೋರಿಸುವಂತೆ ಮಾಡಿದೆ. ಬಿ ಸರೋಜಾದೇವಿಯವರು ತಮ್ಮ ಜೀವನದಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ನಿರಂತರವಾಗಿ ಮೆರೆದಿದ್ದಾರೆ. ಅವರು ಶಿಕ್ಷಣ, ಆರೋಗ್ಯ, ಮಹಿಳಾ ಹಕ್ಕುಗಳು ಮತ್ತು ಕಲೆ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ತಮ್ಮದೇ ಆದ ರೀತಿಯಲ್ಲಿ ಬೆಂಬಲ ನೀಡಿದ್ದರು. ಆದರೆ ಮರಣದ ನಂತರ ಕಣ್ಣು ದಾನದಿಂದ ಅವರು ಸಮಾಜಕ್ಕೆ ಕೊಟ್ಟ ಸಂದೇಶ ಅತ್ಯಂತ ಶಕ್ತಿಶಾಲಿ. ನಾನು ಇಲ್ಲದಿದ್ದರೂ ನನ್ನಿಂದ ಯಾರಿಗಾದರೂ ಬೆಳಕು ಸಿಗಲಿ ಎಂಬ ಅವರ ಮನಸ್ಸು ಸಾವಿರಾರು ಜನರ ಹೃದಯವನ್ನು ತಟ್ಟುವಂತದ್ದು. ಈ ನಿರ್ಧಾರವು ಕೇವಲ ಮಾನವೀಯತೆಯ ನಿದರ್ಶನವಲ್ಲ, ಭಾರತ ಸಿನಿಮಾ ಕ್ಷೇತ್ರದಲ್ಲಿ ಆಳವಾಗಿ ನೆಲೆಗೊಂಡ ನೈತಿಕತೆ ಮತ್ತು ಸಮಾಜ ಸೇವೆಯ ಸಂಕೇತವೂ ಹೌದು. ಇಂತಹ ದಾನವು ಜೀವಂತ ವ್ಯಕ್ತಿಯೊಬ್ಬರು ತಮ್ಮ ಸಾಯುವ ಕ್ಷಣದಲ್ಲೂ ಕೂಡ ಸಮಾಜ ಪರ ಕಳಕಳಿ ಹೊಂದಿರುವುದನ್ನು ಪ್ರತಿಬಿಂಬಿಸುತ್ತದೆ. ಅವರು ಅಭಿನಯದಲ್ಲಿ ಎಷ್ಟು ಗಂಭೀರವಾಗಿದ್ದರೂ ಸಮಾಜ ಸೇವೆಯಲ್ಲೂ ಅಷ್ಟೇ ನಿಷ್ಠೆಯಿಂದ ಇದ್ದರು. ಬಿ ಸರೋಜಾದೇವಿ ಅವರ ಕಣ್ಣು ದಾನ ಅವರ ವ್ಯಕ್ತಿತ್ವದ ಪ್ರತಿಬಿಂಬ. ಅವರು ತಮ್ಮ ನಟನೆ ಮೂಲಕ ಕಣ್ಣೀರು ತಂದವರು, ಆದರೆ ತಮ್ಮ ಸಾವಿನ ನಂತರ ಕತ್ತಲಲ್ಲಿ ಇರುವವರಿಗೆ ಬೆಳಕು ನೀಡಿದ್ದಾರೆ. ಇಂಥ ಸಾರ್ಥಕ ಸಾವಿಗೆ ಶ್ರದ್ಧಾಂಜಲಿ ಸಲ್ಲಿಸುವುದು ನಮ್ಮ ಹೊಣೆ. ಇಂಥ ಘನತೆ ಹೊಂದಿರುವ ದಾನಶೀಲ ವ್ಯಕ್ತಿಗಳು ನಮ್ಮಲ್ಲಿ ಮತ್ತೆ ಮತ್ತೆ ಹುಟ್ಟಬೇಕು. ಇವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಹೆಜ್ಜೆ ಹಾಕುವುದು ಬಹುಮುಖ್ಯವಾಗಿದೆ. ನಾವು ಕೂಡ ನಮ್ಮ ಕಣ್ಣುಗಳನ್ನು ಕತ್ತಲೆಯಲ್ಲಿ ವ್ಯರ್ಥವಾಗಲು ಬಿಡದೆ ದಾನ ಮಾಡಿ ಬೇರೆಯವರಿಗೆ ಬೆಳಕಾಗೋಣ. ಇದಿಷ್ಟು ಸಾವಿನಲ್ಲೂ ಸಾರ್ಥಕತೆ ಮೆರೆದ ಸರೋಜಾದೇವಿಯವರ ಬಗ್ಗೆ ಮಾಹಿತಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಇನ್ಸೈಡ್ ರಶ್.